ಹಲೋ ಸುಕನ್ಯಾ. ಹಾಯ್ ಸಂತೋಷ್. ಈಗ ಬಂದ್ಯಾ ಸುಕನ್ಯಾ? ಅಲ್ಲ ನೀವೇನು ಇಲ್ಲಿ? ಏನಿಲ್ಲ, ಹಾಗೆ ಸುಮ್ಮನೆ ವಾಕಿಂಗ್ ಅಂತ ಹೊರಟಿದ್ದೆ. ಅಲ್ಲ ನೀವು ಒಬ್ಬರೇ ಬಂದಿದ್ದೀರಾ, ನಿಮ್ಮ ಫ್ರೆಂಡು ಬರ್ಲಿಲ್ವೇ? ಹಾ, ಅಂದ ಹಾಗೆ ಸುಕನ್ಯಾ, ತಾವು ಬರುವಾಗ ನನ್ನ ಮಿತ್ರ ಲಕ್ಷ್ಮಣ ನಮ್ಮ ಮನೆ ಕಡೆಗೇನಾದರೂ ನೋಡಿದಿರಾ? ಇಲ್ಲ, ನೋಡಿಲ್ಲ. ಹಾಗಾದ್ರೆ ನೀವು ಒಬ್ಬರೇ ಬಂದಿದ್ದೀರಾ, ಅವರಲ್ಲಿ? ಅಂದ ಹಾಗೆ ಸುಕನ್ಯಾ, ನನ್ನ ಮಿತ್ರ ನನ್ನ ಲಕ್ಷ್ಮಣನನ್ನು ನೋಡಬೇಕೆಂಬ ಆಸೆಯಾಗಿದೆಯಾ ನಿಮಗೆ? ಹೌದು, ಅವರನ್ನ ನೀವು ಕರ್ಕೊಂಡು ಬರಲೇಬೇಕಾಯಿತು. ನೀವಿರುವಾಗ ನನ್ನ ಮಿತ್ರ ಲಕ್ಷ್ಮಣನಿಗೆ ಯಾವ ಕೊರತೆ ಇದೆ ಹೇಳು ಸುಕನ್ಯಾ. ಏನಂದ್ರೆ ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನಿಗೆ ಸಿಕ್ಕಾಪಟ್ಟೆ ಹೊಡೆದೋಗಿದ್ದಾರೆ. ಯಾಕೆಂತ? ಯಾಕೆ ಅಂದ್ರೆ ಅದೇ ಆ ಎತ್ತುಗಳ ಚಿಕ್ಕಣ್ಣಿನ ಜೋಡಿಯ ಸಲುವಾಗಿ. ಅವರ ಹಿರಿಯಣ್ಣ ಬಸವಂತನಿದ್ದಿಲ್ಲವೇ ಮನೆಯಲ್ಲಿ? ಹೌದು, ಮೊದ್ಲು ಅವನೇ ನಮ್ಮ ಮನೆಗೆ ಬಂದಿದ್ದು. ಹಾ, ಇರಲಿ ಸುಕನ್ಯಾ, ನಾನೇ ನನ್ನ ಮಿತ್ರ ಲಕ್ಷ್ಮಣನಿಗೆ ಬುದ್ಧಿ ಹೇಳಿ ಖರ್ಚಿಗೆ ಹಣ ತರಿಸ್ತೀನಿ. ನೀವೇನು ಚಿಂತಿಸಬೇಡಿ. ನೀವೇನು ಹೋಗೋದು ಬೇಡ, ನಿಮ್ಮ ಸ್ನೇಹಿತನಿಗೆ ಎಲ್ಲಿಗೆ ಕರೆಸಿ ನಾನು ಮಿಕ್ಕಿದೆಲ್ಲ ನೋಡ್ಕೊಂತೇನೆ. ಅಂದಾಗೆ ಸುಕನ್ಯಾ, ನನ್ನ ಮಿತ್ರ ಲಕ್ಷ್ಮಣನ ನೋಡಬೇಕೆಂಬ ಆಸೆಯಾಗಿದೆಯಾ ನಿಮಗೆ? ಹೌದು, ಅವರಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೇನೆ. ಹಾಗೆ ನನ್ನ ಗೆಳತಿ ನಿನ್ನ ಮಧುರ ತುಂಬಾ ಇಷ್ಟಪಡ್ತಿದ್ದಾಳೆ. ಬೇಕಾದ್ರೆ ಹೇಳ್ರಿ, ಲವ್ ಮಾಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಬೇಡ ಸುಕನ್ಯಾ, ಬೇಡ. ನಾನು ಇಲ್ಲಿಗೆ ಬಂದಿರುವುದು ಪ್ರೀತಿ ಪ್ರೇಮ ಮಾಡಿ ಹಾಳಾಗುವುದಕ್ಕೆಲ್ಲ. ನನ್ನ ವಿದ್ಯಾಭ್ಯಾಸಕ್ಕಾಗಿ. ಮೇಲಾಗಿ ಮಧುರಳೊಬ್ಬಳ ಆಗರ್ಭ ಶ್ರೀಮಂತನ ತಂಗಿ. ನಾನೊಬ್ಬ ಕಡುಬಡವ. ನನಗೂ ಅವಳಿಗೂ ಎಲ್ಲಿಯ ಹೊಂದಾಣಿಕೆ? ನೋಡಿ, ಈ ಪ್ರೀತಿ ಪ್ರೇಮದಲ್ಲಿ ಬಡವರು ಯಾರೋ ಶ್ರೀಮಂತರ ಯಾರು ಅಂತ ಬರೋದಿಲ್ಲ. ಒಂದಾಗಿ ನನ್ನ ಫ್ರೆಂಡು ನಿಮ್ಮನ್ನು ಬಹಳ ಇಷ್ಟಪಟ್ಟಿದ್ದಾಳೆ. ಅದೆಲ್ಲವನ್ನು ಓದು ಮುಗಿದ ನಂತರ ವಿಚಾರಿಸಿದರಾಯಿತು. ಹಾಗೆ ಸುಮ್ಮನೆ ಮಾತನಾಡುತ್ತಾ ಹೋಗೋಣ ಬನ್ನಿ. ಬನ್ನಿ ಹೋಗೋಣ. ಮಾಡಬಾರ್ದ್ರಿ ಅಪ್ಪ, ಮೂರ್ಗಲ್ಲಿ ಟಮ್ ಟಮ್ ಕೆಲಸ ಅಂತಿ. ನಾನು ಸರಿಯಾಗಿ ಕಚ್ಚಲಾರ್ದ ಗೇರ್ ಹಾಕಿ 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 ನಮ್ಮ ಲಾಡೆಲ್ಲ ಜೋತಾಡ ಕೂತಾವ್ರಿ, ಜೋತಾಡ ಕೂತಾವ. ಯಾಕ ಜೋತಾಡೋಕ ಅವನವ್ ಚಲೋ ಹಿಡಿದು ಓಡಿಸ್ಬೇಕಂತೀನ್ರಿ. ಅವನವ್ ಹಿಡಲಿ ನಿಮಿಷಗೊಂದ ಸಿಟಿ ಬಸ್ ಬರೋದ ಅವನವ್ ನಮ್ಮ ಟಮ್ ಟಮ್ ಗಾಡ್ಯಾಗ ಆ ಗುಬ್ಬ್ಯಾರ ಹುಡುಗಿಯರ್ ಹಚ್ಚಿಂದ ಹೋಗ್ಕಂತೀವಿ. ಅವನವ್ ಬರೇ ಉದ್ರಿನ ಇಲ್ಲಿ ಮ್ಯಾಲ ನೋಡ್ಯಾಕ ಬರ್ತೀವ್ರಿ, ಅವು ಉದ್ರಿನ ಬರೇ ಇವಂತವ ಕಲೆ ಬಿದ್ದಾವ್ರಿ. ಹೆಂಗ ಮಾಡ್ಬೇಕು ನಮ್ ಟಮ್ ಟಮ್ ಕೆಲಸ ಅಂತೀನಿ. ಯಪ್ಪ ನನ್ನ ಕುಲಸ ಕಾಯ್ತು. ಯಪ್ಪ ನನ್ ಕುಡ್ಕಿ ಹೊಡಿತೋ, ನಿನ್ನೆಗ ಬಿದ್ದೋಗ, ನಿನ್ ಹಾಳಾಗೋಗ, ನಿನ್ ಹೆಂಡತಿ ಸಾಯ. ನೀನೆ ಅವಳ ಗಡಿಗೆ ಮಾರಿ ಗಿಡ್ಡೆನ್ಸ ಏನುದ್ದ ಮಿಸಿ ಬಿಟ್ಟು ಎದ್ರಿ ಬರುವ ಈ ಬಾದ್ರು ಕಾಣಿಲ್ಲ ನನ್ನ ಕಣ್ಣಿಗೆ. ಯಾವಲ್ಲ ನೀನು? ನಿನ್ನ ಕುಡುಕಿ ನನ್ನ ಕೈಯಾಗ ಕೊಟ್ಟೆ ಅಂದ್ರ ಕುಡುಕಿ ವಾಡದು ಕೈಯಾಗ ಕೊಟ್ಟೇನು ಜೋಕಿ. ಅವ್ವ ಅವ್ವ ಅವ್ವ, ನನ್ ಕುಡ್ಕಿ ಕೈ ಹಚ್ಚ ನಮಗನೆ. ಮೊದ್ಲು ಪ್ಯಾಸೆಂಜರ್ ಕೂಡ ಚಂದ ಮಾತಾಡಸ್ಕೊಳ್ಳಿ, ಆಮೇಲೆ ನನ್ ಕುಡ್ಕಿ ಕೈ ಹಚ್ಚುವಂತೆ. ಒಮ್ಮೆ ನಮ್ಮ ಟಮ್ ಟಮ್ ಗಾಡಿಯಾಗ ಹತ್ತಿ ಆಮೇಲೆ ನಿನಗೆ ಗೊತ್ತಾಗೈತಿ ಹೆಂಗ ನಡ್ಕಂತ ಈ ಡ್ರೈವರ ಅಂತ. ಅಯ್ಯ ನೀನ್ ಹೊಡಕ್ ಬಾಯವನ ಅಲ್ಲ ಕಣ್ಣ. ನಿನ್ ಟಮ್ ಟಮ್ ಗಾಡಿಯಾಗ ಒಂದ್ ಕುಂದ್ರ ಕಾಮನ್ ಸೀಟೇ ಇಲ್ಲ. ನಂದು ಬಾರಿ ಚಂದಾಗಿತ್ತಂತ ಭಂಡಾರ ಮಾಡಕತ್ತಿ. ಅಯ್ಯೋ ನನ್ ಸುಂದ್ರ. ನಾನ್ ಸುಂದ್ರ ಅಂತ ನಿನಗೆ ಹೆಂಗ್ ಗೊತ್ತಾತು ಈ ಹೆಸರು? ಅಯ್ಯ ಹೂ ನೋಡು, ನನ್ ಸಣ್ಣಾಗ ಹಾಕ್ಬಾರ್ದ ನೀ ದುರ್ಗವನ್ ಬ್ಯಾನಿ. ನಾನ್ ಕಣ್ಲಾ ಅದೇ ಮೊಸರು ಮಾಡೋ, ಯಾರೇಳು ಮೊಸರು ಮಾಡೋ ಚಿತ್ರದುರ್ಗದಿಂದ ಬಂದಿರೋ ಸುಂದ್ರಿ. ನಮ್ಮ ಇದ ಹಳೆ ಪುಟ್ಟಿ ಹಳೆ ಗಡಿಗೆ ನಮ್ ಗಡಿಗೆ ಕೈ ಹಚ್ಚುವಂದಂಗ ಆಯ್ತು. ಬಿಡ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡೀನಿ, ಆದ್ರೂ ದಿನಾಲು ಏನಾಗ್ತೈತಿ ಮಾಮೂಜಿ? ಅದೋಗ್ಲಿ ಬಿಡು, ನಿಮ್ದು ಕಿತ್ತೋಗಿರೋ ಗಾಡಿ ನಮ್ದು ಊರಿಗೆ ಬರ್ತತೇನು?
ಅಷ್ಟು ಇಲ್ಲ ಅಂತ ಮಾಡಿ ಏನು ಫುಲ್ ಐತಿ ಟಮ್ ಗಾಡಿ ಆಯಿಲ್ ಫುಲ್ ಐತಿ. ಯಾತದ್ದು ಹಾ ಹೋಗಿ ಹೋಗಿಬೇಕೇನು? ಹೋಗಿ ಬಿಡು ಮತ್ತೆ ಒಂದು. ಅಲ್ಲ ಮುಂಜಾನಿಂದ ಒಂದೇ ಸುಮ್ಮನೆ ಕೆಲಸ ಮಾಡ್ತಿದ್ರಲ್ಲ, ಬಂದಿರಿ? ಹೌದು ರೀ, ಈಗ ತಾನೇ ಬಂದೆ. ನಿಮಗೆ ಕುಡಿಲಿಕ್ಕೆ ಸ್ವಲ್ಪ ಮಜ್ಜಿಗೆ ತಂದಿದ್ದೀನಿ, ಮೊದಲು ಮಜ್ಜಿಗೆ ಕುಡಿರಿ. ಸ್ವಲ್ಪ ತವರ ಮನೆ ನೆನಪಾಯ್ತು ಅಷ್ಟೇ ರೀ.
ತವರಿನ ಕಡೆ ನೆನೆಸುತ್ತಾ ಈ ರೀತಿ ಹೇಳುತ್ತಾ ಕುಳಿತರೆ, ಸತ್ತು ಹೋದ ನಿನ್ನ ತಂದೆ ತಾಯಿಗಳು ಮರಳಿ ಬರುವರೆಂದು ತಿಳಿದಿರುವೆಯಾ? ತಂದೆ ತಾಯಿ ಇಲ್ಲದ ಈ ಅನಾಥ ಹೆಣ್ಣಿನ ವೇದನೆ ಅದನ್ನ ಕಷ್ಟ ಅನುಭವಿಸಿದರೆ ಮಾತ್ರ ಗೊತ್ತು ಕಣ್ರಿ, ಕಷ್ಟ ಅನುಭವಿಸಿದರೆ ಮಾತ್ರ ಗೊತ್ತು. ತಂದೆ ತಾಯಿಗಳಿಲ್ಲದಿದ್ದರೆ ಏನಾಯ್ತು ಸುವರ್ಣ? ತಂದೆ ತಾಯಿ ಎಲ್ಲ ಸ್ವರೂಪವೇ ನಾನಾಗಿ ನಿನ್ನನ್ನು ನೋಡಿಕೊಳ್ಳುತ್ತಿದ್ದೇನಲ್ಲವೇ? ನಿನಗೇನಾದರೂ ನನ್ನ ಮನೆಯಲ್ಲಿ ಕಡಿಮೆಯಾಗಿದ್ದರೆ ನನ್ನನ್ನು ಕೇಳು. ಈ ಮನೆಯಲ್ಲಿ ನನಗೆ ಯಾವ ಕೊರತೆ ಇಲ್ಲ ರೀ, ಯಾವ ಕೊರತೆ ಇಲ್ಲ. ಸಾಕ್ಷಾತ್ ಪರಶಿವನಂತ ನನ್ನ ಪತಿ ನೀವು ನನ್ನ ಪಕ್ಕದಲ್ಲಿರುವಾಗ ನನಗೆ ಮತ್ಯಾವ ಕೊರತೆ ರೀ? ಹಾಗೆಲ್ಲ ಸುವರ್ಣ, ನಿನಗೆ ಬೆಳ್ಳಿ ಬಂಗಾರದ ಕೊರತೆ ಏನಾದರೂ ಇದ್ದರೆ ಹೇಳು, ನಾನು ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನು ಸುಖವಾಗಿರಬೇಕೆನ್ನುವುದೇ ನನ್ನ ಆಸೆ. ಸದಾ ಕಾಲ ಸುಖವಾಗಿರೆ ಅಂತ ಆ ದೇವರಲ್ಲಿ ಬೇಡಿಕೊಂಡು ಬಂದ್ರಲ್ರಿ? ಅಂದರೆ ಮದುವೆಯಾಗಿ 8-10 ವರ್ಷ ಕಳೆದರೂ ಕೂಡ ನಮಗೆ ಮಕ್ಕಳಾಗಲಿಲ್ಲ ಎಂಬ ಕೊರತೆಯೇ ನಿನಗೆ? ನೋಡ್ರಿ, ಹೆತ್ತ ಮಗನಂತಿರುವ ನನ್ನ ಲಕ್ಷ್ಮಣ ಮೈದನ ಇರುವಾಗ ನನಗೆ ಮತ್ಯಾಕ್ರಿ ಮಕ್ಕಳ ಕೊರತೆ, ಮತ್ಯಾಕೆ ಮಕ್ಕಳ ಕೊರತೆ? ಅವನೇ ನನ್ನ ಹೆತ್ತ ಮಗನೆಂದು ನಾನು ತಿಳಿದು ನಡೆದುಕೊಳ್ಳುವುದಲ್ರಿ. ಅವನೇ ನನ್ನ ಹೆತ್ತ ಮಗ, ಹೆತ್ತ ಮಗ. ನೋಡು ಸ್ವರ್ಣ, ಮಕ್ಕಳೆನ್ನುವ ಪದ ಪೇಟೆಯಲ್ಲಿ ಸಿಗುವ ವಸ್ತುವಲ್ಲ. ಮಕ್ಕಳೆನ್ನುವ ಭಾಗ್ಯ ಆ ದೇವರು ಕೊಟ್ಟವರ. ಆ ದೇವರು ಕಣ್ಣು ತೆರೆದರೆ ನಮ್ಮ ಬಾಳು ಬಂಗಾರವಾಗಿ ನಿನ್ನ ಕನಸು ನನಸಾಗುವುದರಲ್ಲಿ ಸಂದೇಹವೇ ಇಲ್ಲ ಸ್ವರ್ಣ, ಸಂದೇಹವೇ ಇಲ್ಲ. ನೀವು ಜೊತೆಯಲ್ಲಿ ಮಾತನಾಡ್ತಿದ್ರೆ ನಿಮ್ಮ ಮಾತಿನ ಪರಿಜ್ಞಾನವೇ ತೀರೋದಿಲ್ಲ. ಅಂದ್ರೆ ಇವತ್ತು ಯಾವ ಅಮಾವಾಸ್ಯೆ ಹೇಳಿ? ಇಂದು ಎಳ್ಳು ಅಮಾವಾಸ್ಯೆ ಅಲ್ಲವೇ? ಎಲ್ಲಾ ರೈತರು ಜೋಡೆತ್ತಿನ ಚಕ್ಕಡಿ ಹೂಡಿಕೊಂಡು ತಮ್ಮ ತಮ್ಮ ಹೊಲಗಳಿಗೆ ಹೋಗಿ ಭೂತಾಯಿಯೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುವ ಶುಭ ದಿನ. ಹೌದು ರೀ, ಬನ್ನಿ ನಾವು ಕೂಡ ಸಂತೋಷದಿಂದ ಎಳ್ಳಮಾಸನ ಆಚರಿಸೋಣನ್ರಿ. ಹಾಗಾದರೆ ಬುತ್ತಿ ಬಿಚ್ಚು, ಪೂಜೆ ಮಾಡು, ಚೆರಗ ಒಯ್ಯೋಣ. ಸುವರ್ಣ, ಈ ಎಳ್ಳು ಅಮಾವಾಸ್ಯೆಯ ಚೆರಗದ ಸಂತೋಷವನ್ನು ಈ ಭೂತಾಯಿಯೊಂದಿಗೆ ಹಾಡಿಕೊಳ್ಳುವುದು ಹಂಚಿಕೊಳ್ಳೋಣ. ಸುವರ್ಣ, ಹಚ್ಚ ಹಸಿರಿನ ಸೊಬಗನ್ನು ಮೈ ತುಂಬ ತುಂಬಿಕೊಂಡು ಕುಲಕುಲೆಯ ನಗುತ್ತಿರುವ ವನದೇವತೆಯ ಮಗಳಾಗಿ ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ. ಹಾಗೆ ನಿಮ್ಮ ಇಷ್ಟದಂತಾನೆ ಆಗದೆ.
ಅಕ್ಕ ಸುವರ್ಣ, ಈಗ ಬಂದೆ. ಹೌದು ಅಕ್ಕ, ಈಗ ಬಂದೆ. ಹೇಗಪ್ಪ ಮೃದುವಾಗಿ ಮಾತನಾಡುತ್ತಿರುವೆಲ್ಲ, ಆರಾಮಿಲ್ಲವೇ?